సావు తెలియలేని చదువుల వేలరా విశ్వదాభిరామ వినుర వేమా. కంచు మోగునట్లు కనకంబు మోగునా ವಿಶ್ವದಾಭಿರಾಮ ವಿನುರವೇ. 612ನೇ ವರ್ಷದ ಜಯಂತಿಯನ್ನು ಈಗಾಗಲೇ ನಾವು ಆಚರಿಸ್ತಿದ್ದೀವಿ. ಪ್ರತಿ ವರ್ಷ ಕೂಡ ವೇಮನ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ವತಿಯಿಂದ ಅದ್ದೂರಿಯಾದಂಥ ವೇಮನ ಜಯಂತಿ ಮತ್ತು ಅದರ ಪ್ರಯುಕ್ತ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರವನ್ನು ಪ್ರತಿ ವರ್ಷದ ರೀತಿಯಲ್ಲಿ ಕೂಡ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ನಮ್ಮ ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲ ನಿರ್ದೇಶಕರು ಮತ್ತು ಸಾರ್ವಜನಿಕರು ಸೇರಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ವೇಮನ ಮಹರ್ಷಿ ಸುಮಾರು 7 ಶತಮಾನಗಳ ಹಿಂದೆ ಜನ್ಮವನ್ನು ತಾಳಿದಂಥ ಮತ್ತು ಇವತ್ತು ಕೂಡ ಪ್ರಸ್ತುತ ಇರ್ತಕ್ಕಂಥ ಅವರ ವಚನಗಳು ಅದೇನು ಹೇಳಿದರು ಇವತ್ತು ಕೂಡ ಅದು ನಿಜ ಆಗ್ತಾ ಇರ್ತಕ್ಕಂಥ ಒಬ್ಬ ಮಹಾ ದಾರ್ಶನಿಕ ಅಂಥ ಒಬ್ಬ ಮಹಾನುಭಾವನ ಹೆಸರಿನಲ್ಲಿ ಜಯಂತಿಯನ್ನು ಇವತ್ತು ನಾವು ಅದ್ದೂರಿಯಿಂದ ಮಾಡ್ತಾಯಿದ್ದೀವಿ. ಮತ್ತು ಸರ್ಕಾರದ ಕಡೆಯಿಂದ ಕೂಡ ಈಗಾಗಲೇ ತಾಲೂಕು ಕಚೇರಿಯಲ್ಲಿ ಕೂಡ ನಾವು ಮಾಡಿದ್ದೀವಿ. ಮತ್ತು ವೇಮನವರ ಹೆಸರಿನಲ್ಲಿ ಯಲಾಂಗದಲ್ಲಿ ಒಂದು ಉದ್ಯಾನವನಕ್ಕೂ ಕೂಡ ಹೆಸರನ್ನು ಕೂಡ ನಾವು ಇಟ್ಟಿರ್ತಕ್ಕಂಥದ್ದು. ವೇಮನ ಮಹರ್ಷಿಯ ಆದರ್ಶನವನ್ನು ನಾವೆಲ್ಲ ಕೂಡ ಅಳವಡಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ನಮ್ಮ ದೇಶದಲ್ಲಿ ಸಾವಿರಾರು ಜನ ಈ ಥರ ಮಹಾನುಭಾವರುಗಳು ಇದ್ದಿದ್ದರಿಂದನೇ ಇವತ್ತು ಕೂಡ ಇನ್ನೂ ಈ ದೇಶ, ಈ ಹಿಂದೂ ಧರ್ಮ, ಈ ಸಂಸ್ಕೃತಿ ಉಳ್ಕೊಂಡಿರ್ತಕ್ಕಂಥದ್ದು. ಸೊ ಅಂಥ ಮಹಾನುಭಾವರಿಗೆ ನಾವು ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ರಕ್ತ ಯಾವ ರೀತಿ ಮಹತ್ವದ ಕಾರ್ಯ? ನಾವು ವೇಮನ ಜಯಂತಿ ಕೇವಲ ಪುಷ್ಪಾರ್ಚನೆಯನ್ನು ಮಾಡೋದಲ್ಲ, ಪ್ರತಿ ವರ್ಷ ಕೂಡ ನಮ್ಮ ಈ ಭಾಗದ ಯುವಕರು ಯುವತಿಯರು ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನು ಕೂಡ ಮಾಡ್ತಾಯಿದ್ದಾರೆ. ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ರಕ್ತದಾನವನ್ನು ಮಾಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಇವತ್ತು ಒಬ್ಬ ರಕ್ತ ಕೊಟ್ಟರೆ ಅದು 10 ಜನಗಳಿಗೆ ಆ ರಕ್ತವನ್ನು ಕೊಡ್ತಕ್ಕಂಥದ್ದು ಮತ್ತು ರಕ್ತ ಭಾಳ ಅವಶ್ಯಕತೆ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲಕ್ಕಿಂತಲೂ ಕೂಡ ಇವಾಗ ಶ್ರೇಷ್ಠವಾದ ದಾನ ಅಂದರೆ ರಕ್ತದಾನನೇ ಆಗೋಗಿದೆ.